ಮೊನಚಾದ ಬಂಡೆಯ ಅಂಚಿನಲ್ಲಿ ನೆಲೆಗೊಂಡಿದ್ದ ಹಳೆಯ ದೀಪಸ್ತಂಭವು ಸಮುದ್ರದ ಕಾವಲುಗಾರನಂತೆ ನಿಂತಿತ್ತು. ಅದರ ಲಾಟಿನು ದಾರಿ ತಪ್ಪಿದ ನಾವಿಕರನ್ನು ಬಿರುಗಾಳಿಗಳ ಮೂಲಕ ಮುನ್ನಡೆಸುತ್ತಿತ್ತು. ವರ್ಷಗಳ ಕಾಲ ದೀಪಸ್ತಂಭದ ಪಾಲಕನು ಅದರ ಜ್ವಾಲೆಯನ್ನು ನೋಡಿಕೊಳ್ಳುತ್ತಿದ್ದನು. ಯಾವುದೇ ಹಡಗನ್ನು ಪ್ರಪಾತವು ನುಂಗುವುದಿಲ್ಲ ಎಂದು ಖಚಿತಪಡಿಸಿಕೊಂಡನು. ಆದರೆ ಇದು ಸಾಮಾನ್ಯ ಬೆಳಕಾಗಿರಲಿಲ್ಲ. ಬಿರುಗಾಳಿಯ ರಾತ್ರಿಗಳಲ್ಲಿ ಗಾಳಿ ಕೂಗಿದಾಗ ಮತ್ತು ಸಾಗರವು ಕೋಪದಿಂದ ಕದಲಿದಾಗ ಲ್ಯಾಂಟರ್ನ್ ಸುರಕ್ಷತೆಯ ಮಾರ್ಗಕ್ಕಿಂತ ಹೆಚ್ಚಿನದನ್ನು ಬಹಿರಂಗಪಡಿಸಿತು. ಅದು ಇನ್ನೂ ಬರಲಿರುವುದರ ಬಗ್ಗೆ ಒಂದು ನೋಟವನ್ನು ತೋರಿಸಿತು. ಒಂದು ಅದೃಷ್ಟದ ರಾತ್ರಿ ಚಂಡಮಾರುತವು ಎಂದಿಗಿಂತಲೂ ಬಲವಾಗಿ ಬೀಸಿದಾಗ ಪಾಲಕನು ತನ್ನ ಹೃದಯಕ್ಕೆ ಅಲುಗಾಡಿಸುವ ಏನನ್ನಾದರೂ ನೋಡಿದನು. ಖಾಲಿ ದೋಣಿಯಲ್ಲಿ ಅಲೆಯುತ್ತಿರುವ ಅಜ್ಞಾತ ಅದೃಷ್ಟದ ಕಡೆಗೆ ಸಾಗುತ್ತಿರುವ ತನ್ನ ದೃಷ್ಟಿ. ಅಲೆಗಳು ಅಪ್ಪಳಿಸಿ ಗಾಳಿ ಗರ್ಜಿಸುತ್ತಿದ್ದಂತೆ ಪಾಲಕನು ಒಂದು ಭಯಾನಕ ಪ್ರಶ್ನೆಯನ್ನು ಎದುರಿಸಿದನು. ಬೆಳಕು ಅವನಿಗೆ ತಪ್ಪಿಸಿಕೊಳ್ಳಲು ತೋರಿಸುತ್ತಿದೆಯೇ ಅಥವಾ ಅವನ ಹಣೆಬರಹವನ್ನು ಮುಚ್ಚುತ್ತಿದೆಯೇ? ಅವನು ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆಯೇ ಅಥವಾ ಲೈಟ್ಹೌಸ್ ಅವನನ್ನು ತನ್ನದೇ ಎಂದು ಹೇಳಿಕೊಳ್ಳುತ್ತದೆಯೇ? ಜಗತ್ತಿನ ಅಂಚಿನಲ್ಲಿ ಭೂಮಿ ಅಂತ್ಯವಿಲ್ಲದ ಸಮುದ್ರವನ್ನು ಸಂಧಿಸುವ ಸ್ಥಳದಲ್ಲಿ ಒಂದು ಹಳೆಯ ದೀಪಸ್ತಂಭವಿತ್ತು. ಅದರ ಹವಾಮಾನದಿಂದ ಹಾನಿಗೊಳಗಾದ ಕಲ್ಲುಗಳು, ಕಳೆದುಹೋದ ಮತ್ತು ಪತ್ತೆಯಾದ ಹಡಗುಗಳ ಕಥೆಗಳನ್ನು ಪಿಸುಗುಟ್ಟುತ್ತಿದ್ದವು. ಒಳಗೆ ದೀಪಸ್ತಂಭದ ಪಾಲಕ ಹೆನ್ರಿ ಕಾಲ್ಡ್ವೆಲ್ ತನ್ನ ಏಕೈಕ ಒಡನಾಡಿ ಲ್ಯಾಂಟರ್ನ್ಗೆ ಚಿಕಿತ್ಸೆ ನೀಡುತ್ತಿದ್ದನು. ಹೆನ್ರಿ ಸಾಮಾನ್ಯ ಪಾಲಕನಾಗಿರಲಿಲ್ಲ. ಅವನ ಲ್ಯಾಂಟರ್ನ್ ಕೇವಲ ಹಡಗುಗಳಿಗೆ ಮಾರ್ಗದರ್ಶನ ನೀಡಲಿಲ್ಲ, ಅದು ಭವಿಷ್ಯದ ನೋಟವನ್ನು ಬಹಿರಂಗಪಡಿಸಿತು. ಕೆಲವು ರಾತ್ರಿಗಳಲ್ಲಿ ಚಂಡಮಾರುತವು ತೀವ್ರವಾಗಿ ಬೀಸಿದಾಗ ಕಿರಣವು ಮಿನುಗುತ್ತಿತ್ತು ಮತ್ತು ಅದರ ಹೊಳಪಿನಲ್ಲಿ ದರ್ಶನಗಳು ಕಾಣಿಸಿಕೊಳ್ಳುತ್ತಿದ್ದವು. ಒಂದು ರಾತ್ರಿ ಹೆನ್ರಿ ಬಂಡೆಗಳಿಂದ ತಪ್ಪಿಸಿಕೊಳ್ಳುವ ವ್ಯಾಪಾರಿ ಹಡಗನ್ನು ನೋಡಿದನು. ಇನ್ನೊಂದು ರಾತ್ರಿ ಮೀನುಗಾರನು ತನ್ನ ಬಲೆಯಲ್ಲಿ ಅನಿರೀಕ್ಷಿತ ನಿಧಿಯನ್ನು ಕಂಡುಕೊಂಡನು. ಆದರೆ ದರ್ಶನಗಳು ಎಂದಿಗೂ ಅವನದಾಗಿರಲಿಲ್ಲ, ಮಹಾ ಚಂಡಮಾರುತದ ರಾತ್ರಿಯವರೆಗೆ. ಬಿರುಗಾಳಿ ಯಾವುದೇ ಮುನ್ಸೂಚನೆಯಿಲ್ಲದೆ ಬಂದಿತು. ಅಲೆಗಳು ಬಂಡೆಗಳಿಗೆ ಅಪ್ಪಳಿಸಿ ಉಪ್ಪುನೀರಿನ ಹಿಂಸಾತ್ಮಕ ಸಿಂಚನಗಳನ್ನು ಗಾಳಿಯಲ್ಲಿ ಎತ್ತರಕ್ಕೆ ಕಳುಹಿಸಿದವು. ಒದ್ದೆಯಾಗಿ ಮತ್ತು ನಡುಗುತ್ತಾ ಹೆನ್ರಿ ಲ್ಯಾಂಟರ್ನ್ ಅನ್ನು ಬೆಳಗಿಸಲು ಸುರುಳಿಯಾಕಾರದ ಮೆಟ್ಟಿಲನ್ನು ಹತ್ತಿದನು. ಕಿರಣವು ಕತ್ತಲೆಯನ್ನು ಭೇದಿಸುತ್ತಿದ್ದಂತೆ ದರ್ಶನಗಳು ಪ್ರಾರಂಭವಾದವು. ಮೊದಲು ಮಸುಕಾಗಿತ್ತು, ನಂತರ ಸ್ಪಷ್ಟವಾಯಿತು. ಆದರೆ ಈ ಬಾರಿ ಅವನು ಕಂಡದ್ದು ಅವನ ಉಸಿರನ್ನು ಕಟ್ಟಿಹಾಕಿತು. ಹೆನ್ರಿ ತನ್ನನ್ನು ತಾನೇ ನೋಡಿದನು. ಒಂದು ಸಣ್ಣ ಮರದ ದೋಣಿಯಲ್ಲಿ ಕುಳಿತಿದ್ದ, ಲೈಟ್ಹೌಸ್ನಿಂದ ದೂರ ಹೋಗುತ್ತಿದ್ದ. ಅವನ ಲ್ಯಾಂಟರ್ನ್ ಅವನ ಬಳಿ ಇರಲಿಲ್ಲ, ಅವನ ಕೈಗಳು ಖಾಲಿಯಾಗಿದ್ದವು. ಕೀಪರ್ ಆಗಿ ಅವನ ಎಲ್ಲಾ ವರ್ಷಗಳಲ್ಲಿ ಮೊದಲ ಬಾರಿಗೆ ಬೆಳಕು ಅವನ ಸ್ವಂತ ಭವಿಷ್ಯವನ್ನು ಬಹಿರಂಗಪಡಿಸಿತು. ಹೆನ್ರಿ ಲೆನ್ಸ್ನಿಂದ ಹಿಂದೆ ಸರಿದನು. ಅವನು ಮೂಢನಂಬಿಕೆಗೆ ಬದ್ಧನಾಗಿರಲಿಲ್ಲ, ಆದರೆ ಇದು ವಿಭಿನ್ನವಾಗಿತ್ತು. ಅವನು ಕಣ್ಣು ಮಿಟುಕಿಸಿದಾಗಲೂ ದೃಷ್ಟಿ ಉಳಿಯಿತು. ಅವನು ತನ್ನ ಸಾವನ್ನು ನೋಡಿದ್ದನೇ? ಚಂಡಮಾರುತವು ಅವನ ಭವಿಷ್ಯವನ್ನು ಈಗಾಗಲೇ ನಿರ್ಧರಿಸಿದೆಯೇ? ಇಲ್ಲ, ಅವನು ಗೊಣಗಿದನು. ನಾನು ಕೀಪರ್. ಇದು ನನ್ನ ಲೈಟ್ ಹೌಸ್. ಆದರೆ ಲ್ಯಾಂಟರ್ನ್ ಮತ್ತೆ ಮಿಡಿಯಿತು ಮತ್ತು ಅದರ ಹೊಳಪಿನಲ್ಲಿ ಅವನು ಮತ್ತೆ ದೋಣಿಯನ್ನು ನೋಡಿದನು, ಈ ಬಾರಿ ಲೈಟ್ ಹೌಸ್ನಿಂದ ದೂರ. ಅವನ ಪ್ರತಿಬಿಂಬವು ಕಪ್ಪು ನೀರಿನಿಂದ ಅವನನ್ನು ಹಿಂತಿರುಗಿ ನೋಡಿತು, ಆದರೆ ಏನೋ ತಪ್ಪಾಗಿದೆ. ದೋಣಿಯಲ್ಲಿದ್ದ ವ್ಯಕ್ತಿ ಗಾಬರಿಯಾಗಲಿಲ್ಲ, ಅವನು ನಗುತ್ತಿದ್ದ.
ಹೊರಗೆ ಬಿರುಗಾಳಿ ಗರ್ಜಿಸಿತು. ಆದರೆ ಹೆನ್ರಿಯ ಭಯ ಇನ್ನು ಮುಂದೆ ಹವಾಮಾನದ ಬಗ್ಗೆ ಇರಲಿಲ್ಲ. ಅವನಿಗೆ ಏನು ನಡೆಯುತ್ತಿದೆ ಎಂದು ತಿಳಿದಿತ್ತು. ಲಾಟಿನು ಅವನ ಸಾವನ್ನು ತೋರಿಸುತ್ತಿರಲಿಲ್ಲ, ಅದು ಒಂದು ಆಯ್ಕೆಯನ್ನು ತೋರಿಸುತ್ತಿತ್ತು. ದೀಪಸ್ತಂಭವೇ ಅವನ ಜಗತ್ತು. ಅವನು ತನ್ನ ಜೀವನವನ್ನು ದೀಪಸ್ತಂಭದ ರಕ್ಷಕನಾಗಿ ಮುಡಿಪಾಗಿಟ್ಟಿದ್ದನು. ಆದರೆ ಇದು ಹೊರಡುವ ಸಮಯವೇ? ಮೊದಲ ಬಾರಿಗೆ ಹೆನ್ರಿ ಆಶ್ಚರ್ಯಪಟ್ಟನು. ಅವನು ಹಡಗುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದನೇ ಅಥವಾ ಜಗತ್ತು ಅವನಿಲ್ಲದೆ ಚಲಿಸುತ್ತಿರುವಾಗ ರಾತ್ರಿಯಿಡೀ ಇಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದನೇ? ನಂತರ ಅವನಿಗೆ ಒಂದು ದೊಡ್ಡ ಕ್ರ್ಯಾಕ್ ಶಬ್ದ ಕೇಳಿಸಿತು. ಗಾಳಿಯು ಕಿಟಕಿಯನ್ನು ಒಡೆದು ಗಾಳಿಯ ರಭಸವನ್ನು ಕಳುಹಿಸಿತು. ಅದು ಅವನನ್ನು ಉರುಳಿಸುವ ಹಂತಕ್ಕೆ ತಲುಪಿತು. ಲಾಟಿನಿನ ಜ್ವಾಲೆಯು ಹುಚ್ಚುಚ್ಚಾಗಿ ಮಿನುಗಿತು. ಅದು ಆರಿಹೋದರೆ ಬಿರುಗಾಳಿ ಎಲ್ಲವನ್ನೂ ನುಂಗುತ್ತದೆ. ಹೆನ್ರಿ ಮುಂದಕ್ಕೆ ಧಾವಿಸಿ ಲಾಟಿನಿನ ಕೆಳಭಾಗವನ್ನು ಹಿಡಿದನು. ತದನಂತರ ಅವನು ತನ್ನ ನಿರ್ಧಾರವನ್ನು ತೆಗೆದುಕೊಂಡನು. ಬಿರುಗಾಳಿ ಕೊನೆಗೂ ಹಾದು ಹೋದಾಗ ಬೆಳಗಿನ ಸೂರ್ಯನ ವಿರುದ್ಧ ದೀಪಸ್ತಂಭವು ಎತ್ತರವಾಗಿ ನಿಂತಿತು. ಆದರೆ ಏನೋ ಭಿನ್ನವಾಗಿತ್ತು. ಲ್ಯಾಂಟರ್ನ್ನ ಕಿರಣವು ದುರ್ಬಲವಾಗಿ ಮಿನುಗಿತು. ನಂತರ ಮಂದವಾಯಿತು ಮತ್ತು ಹೆನ್ರಿ ಕಣ್ಮರೆಯಾಗಿದ್ದನು. ಪಟ್ಟಣವಾಸಿಗಳು ಅವನನ್ನು ಹುಡುಕಿದರು, ಆದರೆ ಯಾವುದೇ ಕುರುಹು ಇರಲಿಲ್ಲ. ಯಾವುದೇ ಹೆಜ್ಜೆಗುರುತುಗಳು ದೂರ ಹೋಗಲಿಲ್ಲ. ಹೋರಾಟದ ಯಾವುದೇ ಸೂಚನೆಯಿಲ್ಲ. ದೀಪಸ್ತಂಭ ಮಾತ್ರ ಒಬ್ಬಂಟಿಯಾಗಿ ನಿಂತಿತ್ತು. ಆದರೆ ಸಮುದ್ರದಲ್ಲಿ ಒಬ್ಬ ಮೀನುಗಾರ ಅಸಾಮಾನ್ಯವಾದದ್ದನ್ನು ಗಮನಿಸಿದನು. ಒಂದು ಸಣ್ಣ ಮರದ ದೋಣಿ. ಒಳಗೆ ಕುಳಿತಿದ್ದ ಒಬ್ಬ ವ್ಯಕ್ತಿ ಕೊನೆಯ ಬಾರಿಗೆ ದೀಪಸ್ತಂಭವನ್ನು ನೋಡುತ್ತಿದ್ದನು. ಹೆನ್ರಿ ಕಾಲ್ಡ್ವೆಲ್ಗೆ ಏನಾಯಿತು ಎಂದು ಯಾರಿಗೂ ಖಚಿತವಾಗಿ ತಿಳಿದಿಲ್ಲ. ಕೆಲವರು ಅವನನ್ನು ಸಮುದ್ರವು ಕೊಂದು ಅವನು ಉಳಿಸಿದ ಎಲ್ಲಾ ಜೀವಗಳಿಗೆ ಬೆಲೆಯಾಗಿ ತೆಗೆದುಕೊಂಡಿತು ಎಂದು ಹೇಳುತ್ತಾರೆ. ಇತರರು ಲ್ಯಾಂಟರ್ನ್ ಅವನನ್ನು ನುಂಗಲಿಲ್ಲ, ಅದು ಅವನನ್ನು ಮುಕ್ತಗೊಳಿಸಿತು ಎಂದು ಹೇಳುತ್ತಾರೆ. ಬಹುಶಃ ಅವನು ತುಂಬಾ ಸಮಯದಿಂದ ಕರ್ತವ್ಯದ ಬಲೆಗೆ ಬಿದ್ದಿರಬಹುದು ಮತ್ತು ಚಂಡಮಾರುತವು ಅವನಿಗೆ ಒಂದು ಆಯ್ಕೆಯನ್ನು ನೀಡಿದಾಗ ಅವನು ಅದನ್ನು ತೆಗೆದುಕೊಂಡನು. ದೀಪಸ್ತಂಭ ಇಂದಿಗೂ ನಿಂತಿದೆ. ಅದರ ಲ್ಯಾಂಟರ್ನ್ ಮಂದವಾಗಿ ಹೊಳೆಯುತ್ತಿದೆ, ಮುಂದಿನ ರಕ್ಷಕನಿಗಾಗಿ ಕಾಯುತ್ತಿರುವಂತೆ. ಮತ್ತು ಬಿರುಗಾಳಿಯ ರಾತ್ರಿಗಳಲ್ಲಿ ಅಲೆಗಳನ್ನು ನೋಡಿ ನಗುತ್ತಿರುವ ಒಬ್ಬ ವ್ಯಕ್ತಿಯೊಂದಿಗೆ ದಿಗಂತದ ಆಚೆಗೆ ತೇಲುತ್ತಿರುವ ಸಣ್ಣ ದೋಣಿಯನ್ನು ನೀವು ನೋಡಬಹುದು ಎಂದು ಕೆಲವರು ಹೇಳುತ್ತಾರೆ.